ಸಂತ ಕನಕದಾಸರ ಜಯಂತ್ಯೋತ್ಸವ ಸರ್ಕಾರ ಇದನ್ನ ಪ್ರತಿ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದೆ. ಈ ಕನಕ ಜಯಂತ್ಯೋತ್ಸವ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಕನಕದಾಸರ ಸಂದೇಶಗಳನ್ನ ಈ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕನಕದಾಸರು ಬರೀ ಭಕ್ತ ಕನಕದಾಸ ಅಷ್ಟೇ ಅಲ್ಲ, ಅವರು ಒಬ್ಬ ದಾರ್ಶನಿಕ ವ್ಯಕ್ತಿ, ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದಂಥವರು, ಜೊತೆಗೆ ಕವಿ, ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಮತ್ತೆ ಶ್ರೀಕೃಷ್ಣನ ಮಹಾಭಕ್ತರು ಅವರು. ಕೃಷ್ಣನ ಬಗ್ಗೆ ಉಡುಪಿಗೆ ಹೋಗಿ ಕನಕನ ಕಿಂಡಿಯನ್ನು ನಿರ್ಮಾಣ ಮಾಡಿದವರು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ. ಆ ಮೂಲಕ ಇಡೀ ಜನತೆಗೆ ಕನಕದಾಸರು ಆಕಸ್ಮಿಕವಾಗಿ ಕುರುಬರ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಅವರು ವಿಶ್ವಮಾನವರಾಗಿ ಬೆಳೆದಿದ್ರು. ಅದರಿಂದ ಕನಕದಾಸರು ವಿಶ್ವಮಾನವ ಸಂದೇಶ. ಅದಕ್ಕೆ ಅವರು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯಲ್ಲಿ ಬಲ್ಲಿರ ಅಂತ ಹೇಳ್ತಾರೆ. ಕುಲ ಅಂತ ಒಡೆದಾಡಬೇಡಿ, ಮನುಷ್ಯರೆಲ್ಲ ಒಂದೇನೆ. ನಾವೆಲ್ಲ ಮನುಷ್ಯ ಸಮಾಜಕ್ಕೆ ಸೇರಿದವರು. ಮನುಷ್ಯತ್ವ ಇರತಕ್ಕಂಥವರೆಲ್ಲ ಮನುಷ್ಯರು, ಮನುಷ್ಯತ್ವ ಇಲ್ಲದವರೆಲ್ಲ ಮನುಷ್ಯರಲ್ಲ. ಅದನ್ನ ಕನಕದಾಸರು ಇಡೀ ಕೀರ್ತನೆಗಳ ಮೂಲಕ, ಭಕ್ತಿ ಕೀರ್ತನೆಗಳ ಮೂಲಕ, ಹಾಡುಗಳ ಮೂಲಕ ದೇಶದ ಜನರಿಗೆ ತಿಳಿಸ್ತಕ್ಕಂಥ, ಆ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರನ್ನು ಗೌರವಿಸ್ತಕ್ಕಂಥ, ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ. ಸರ್, ನಿನ್ನೆ ನೀವು ತಗೊಂಡಂತಹ ನಿರ್ಧಾರಕ್ಕೆ ಫ್ಯಾಕ್ಟರಿ ಮಾಲೀಕರು ನಮ್ಮ ಕೈಲಿ ಅಷ್ಟು ಕೊಡಕ್ಕಾಗಲ್ಲ, ನಾವು 3,200 ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಹೇಳಿದ್ದೇ ಒಂದು, ಇವ್ರು ಮಾಡಿದ್ದೇ ಒಂದು ಅಂತ. ಏನಿಲ್ಲ, ಅವ್ರು ಎದುರುಗಡೆನೆ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರ್ಲಿಲ್ಲ 3,200 ರೂಪಾಯಿ. ಜಿಲ್ಲಾಧಿಕಾರಿ ಬಂದು ಹೇಳಿದ್ಮೇಲೆ ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ತದೆ. DC ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ. 10.25 ರಿಕವರಿ ಇದ್ರೆ, 11.25 ರಿಕವರಿ ಇದ್ರೆ 3,200 ಪ್ಲಸ್ 100. DC 3,200 ಹೇಳಿದ್ರು, ಬೆಳಗಾವಿ DC. ಅದ್ರ ಮೇಲೆ 100 ರೂಪಾಯಿ, ಅಂದ್ರೆ 3,300 ರೂಪಾಯಿ. ಆದೇಶದಲ್ಲಿ ಅದನ್ನ ಉಲ್ಲೇಖ ಮಾಡ್ತೀರಾ ಅಂತ ಸರ್? ಅವ್ರ ಮಾಲೀಕರು ಕೊಡಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡ್ಸೋ ಕೆಲಸ ಮಾಡಿ. ಈಗ ಆದೇಶ ಇಶ್ಯೂ ಆಗ್ತದೆ, ಅಲ್ಲಿ ಹೋಗಿ ರೈತರಿಗೆ ನಮ್ಮ
ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಸರ್, ನೀರು ಮತ್ತೆ ಆದೇಶ ವಿದ್ಯುತ್ ಮೇಲೆ ಕಾಪಿನೂ ಸರ್, ಕೂಡ ನೀರು ಕೊಟ್ಟಿದ್ದೀವಿ. ಮತ್ತೆ ವಿದ್ಯುತ್ ಮೇಲೆ ರಿಯಾಯಿತಿ ಕೊಟ್ರೆ ಮಾತ್ರ ತೆರಿಗೆ ಕಡಿಮೆ ಮಾಡಿದ್ರೆ ಮಾತ್ರ ನಾವು ಸರ್ಕಾರದ ಆದೇಶ ಅದಕ್ಕೆ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ದೇ ಜಾಸ್ತಿ ಆಗ್ಬಿಟ್ಟದ್ರಿ. ಅಲ್ಲ ಸರ್, ಸಭೆ ನೀವು ಆದ್ಮೇಲೆ ಅವರೇ ಕೂಡ ಯಾರ ಪರ ಅಸಮಾಧಾನ ನೀವು ಹೊರಗಡೆ ಇರೋದು? ಹಾಕಿದ್ದಾರೆ ರೈತರ ಸರ್. ಪರನ ಯಾರ ಪರ ನೀವು ರೈತರ ಇರೋದು? ಪರ. ರೈತರ ಪರನೇ ಸರ್. ಈಗ ಇಲ್ಲ, ಮಾಲೀಕರು ಶುಗರ್ ಆ ರೀತಿ ಫ್ಯಾಕ್ಟರಿ ಹೇಳ್ತಾ ಪರ ಇದ್ದಾರೆ, ಇದ್ದ ಸಭೆ ಆದ್ರೂ ಕಾಣಿಸುತ್ತೆ ಕೂಡ ಆ ಥರ ನೀನು. ಹೇಳ್ತಾ ಇದ್ದಾರೆ ಸರ್. ಶುಗರ್ ಫ್ಯಾಕ್ಟರಿ ಅವ್ರ ಪರ ಇದ್ದ ಕಾಣಿಸುತ್ತೆ ನೀನು. ಅಲ್ಲ ಸರ್, ರೈತರ ಸರ್, ಪರನೇ ಹೊರಗಿನ ಸರ್. ಅಗ್ರಹಾರದಲ್ಲಿ ಅವ್ರು ಹೇಳ್ತಾ ಇರೋದು ರಾಜ್ಯಾದ್ಯಂತ ನೋಡಪ್ಪ, ಅದಕ್ಕೆ ಏನಂತ ಹೇಳಿದ್ದೀನಿ, ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಅದ್ರಲ್ಲಿ ಚರ್ಚೆ ಮಾಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.